ಸಾಲು ಮರದ ತಿಮ್ಮಕ್ಕನವರು ಇದೇ ನವೆಂಬರ್ 14ರಂದು ಅಂದರೆ ಮಕ್ಕಳ ದಿನಾಚರಣೆಯಂದು ನಿಧನವಾಗಿ ನಮಗೆ ಎಲ್ಲರಿಗೂ ಸಂತಾಪ ಮತ್ತು ದುಃಖವನ್ನು ನೀಡಿರುತ್ತದೆ. ಇವರು ತುಂಬು ಜೀವ ಮತ್ತು ಪೂರ್ಣ ಆಯುಷು 114 ವರ್ಷ ಜೀವಿಸಿ ನಮಗೆಲ್ಲ ಪ್ರಕೃತಿ ಭಾಗ್ಯವನ್ನು ನೀಡಿರುತ್ತಾರೆ. ಇವರು 12ನೇ ವಯಸ್ಸಿಗೆ ಮದುವೆಯಾಗಿ ಅವರ ಪತಿಯೊಡನೆ ಚಿಕ್ಕಯ್ಯನವರೊಂದಿಗೆ 4 ಕಿಲೋಮೀಟರು ನೀರನ್ನು ಹೊತ್ತಿ ಮರಗಳನ್ನು ಸಂರಕ್ಷಿಸಿ ನಮಗೂ ನಿಮಗೂ ಎಲ್ಲರಿಗೂ ಪ್ರಕೃತಿ ಭಾಗ್ಯವನ್ನು ನೀಡಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರು ಪಡೆದಿರುತ್ತಾರೆ. ಮತ್ತು ಅವರು ಮಾಡಿದ ಒಂದು ಸೇವೆ ನಮಗೆಲ್ಲ ತುಂಬ ತೃಪ್ತಿ ತಂದಿದೆ. ಹಾಗೆಯೇ ಅವರು ಒಂದು ಉದಾಹರಣೆ ಆಗಿದ್ದಾರೆ. ಯಾವುದೇ ವಿದ್ಯೆ ಇಲ್ಲದೆ ಯಾವುದೇ ಶಾಲೆಗೆ ಹೋಗದೆ ಅವರು ಸ್ವಯಂಕೃತವಾಗಿ ಸೇವೆಯನ್ನು ಸಲ್ಲಿಸಿರೋದ್ರಿಂದ ಅವರಿಗೆ ಸಿಕ್ಕ ಒಂದು ಪ್ರಶಸ್ತಿಗಳು ಮತ್ತು ಅವರು ನಮಗೆ ಹೇಳಿಕೊಟ್ಟಿರುವ ಒಂದು ಪಾಠವು ನಮಗೆ ಪ್ರತಿನಿತ್ಯ ನಾವು ಒಂದು ಸ್ವಲ್ಪನಾದರೂ ನಾವು ತಿಳ್ಕೊಂಡ್ರೆ, ಪ್ರತಿಯೊಬ್ಬರೂ ನಮಗಾಗಿ ಕೆಲಸ ಮಾಡೋದಕ್ಕಿಂತ ಇನ್ನೊಬ್ಬರಿಗಾಗಿ ಒಂದು ತೃಣ ಮಾತ್ರ ಮಾಡಿದ್ರೆ ಮಾತ್ರ ಅದು ಎಲ್ಲೋ ಸಂತೋಷ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವರಿಗೆ ಕೋಟಿ ಕೋಟಿ ನಮನಗಳು. ಈ ನಮನವನ್ನು ಎಷ್ಟು ಹೇಳಿದ್ರೂ ಸಾಲದು. ಅದಕ್ಕೆ ನನ್ನ ಗೆಳತಿ ಆನೇಕಲ್ ರಶ್ಮಿ ರಾಮ್ ಅವರಿಗೆ ನಮನವನ್ನು ಹಾಡಿನ ಮೂಲಕ ತಿಳಿಸಿರುತ್ತಾರೆ. ಈ ಒಂದು ವಿಡಿಯೋವನ್ನು ಅವರಿಗೆ ಸಮರ್ಪಣೆ ಮಾಡಿ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳೋಣ ಎಂದು ಇದನ್ನು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಈ ಹಾಡಿನೊಂದಿಗೆ ಅವರಿಗೆ ಒಂದು ನಮಸ್ಕಾರವನ್ನು ಸೂಚಿಸೋಣ ಎಂದು ನಾನು ಪ್ರಾರ್ಥಿಸುತ್ತೇನೆ. चे